ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ನಾನು ಇವತ್ತು ಸಿಗ್ಲಿ ಗ್ರಾಮದಾಗ ಅಂಬಿಗರ ಚೌಡಯ್ಯನ ಮಗಳು ಅಂಬಿಗರ ಚೌಡಯ್ಯನ ಮಗಳು ಬಸವಣ್ಣಮ್ಮ ಅಂತಂದು ಈ ನಮ್ಮ ಅಕ್ಕಿ. ಈ ತಾಯಿ ಜೀವನ ಹೆಂಗೆ ಅಂದರೆ ಗದಗ ಜಿಲ್ಲಾದಾಗ ವೀರನಾರಾಯಣ ದೇವಸ್ಥಾನದ ಒಂದು ಆಶೀರ್ವಾದದಿಂದ ಹುಟ್ಟಿದಂಥ ಈ ತಾಯಿ ಅಕ್ಕ ತಂಗಿಯರನ್ನ ಒಂದೇ ಮನೆಗೆ ಕೊಟ್ಟು ಇವತ್ತಿನ್ನೂ ಅಕ್ಕ ತಂಗಿಯರು. ಈಗ ಅಕ್ಕನಿಗೆ ನಿಮ್ಮವ್ಗೆ ಎಷ್ಟು ವಯಸ್ಸು? ಈಗ 96. ನಿಮ್ಮವ್ಗೆ, ನಿಮ್ಮ ಸಣ್ಣವಾಗ 93. 100 ಹತ್ತತ್ರ ಬಂದಂಥ ಈ ಒಂದು ನನ್ನ ಮನೆ ಪಕ್ಕದ ಅಂಬಿಗರ ಚೌಡಯ್ಯನ ಮಗಳು ಈ ತಾಯಿ. ಈಕೆ ನನಗೆ ಅಕ್ಕ ಆಗ್ತಾಳೆ. ನನಗೆ ಬಸ್ಯ ಅಂತಂದು ಹುಟ್ಟಿದಾಗ ಹೆಸರಿಟ್ಟಾಳ. ಈ ಅಕ್ಕನ ಕೈ ತುತ್ತು ನಾನು ತುಂಬ ಊಟ ತಿಂದಿದ್ದೀನಿ. ಮತ್ತು ನಾನು ತಪ್ಪು ಮಾಡಿ ಜೈಲಿಗೆ ಹೋದಾಗ ನನಗೆ ನಮ್ಮ ತಾಯಿಗೆ ಪತ್ರ ಬರಿತೀನಿ. ಜೈಲಾಗ ಕುಂತು ಪತ್ರ ಬರೆಯೋ ಮುಂದೆ ನಮಗೆ ಓದಕ್ಕೆ ನಮ್ಮ ತಾಯಿಗೆ ಬರಲಿಲ್ದಾಗ ಈ ಅಕ್ಕನ ಕಡೆಯಿಂದ ನಾವು ಏನು ಬರ್ದಾನ ನನ್ನ ಮಗ ಓದಿ ಹೇಳುವ ಅಂದಾಗ ಈಕೆ ಎಲ್ಲ ಓದಿ ನಿನ್ನ ಮಗಗೆ ಎಳ್ಳು ಹೊಳಿಬೇಕಂತ, ಉರಕ್ಕಿ ಹೊಳಿಬೇಕಂತ, ಶೇಂಗಾ ಹೊಳಿಬೇಕಂತ, ಮತ್ತು ರೊಟ್ಟಿ ಬೇಕಂತ, ಚೌಳಿಕಾಯಿ ಪಲ್ಯ ಬೇಕಂತ, ಮುಳುಗಾಯಿ ಪಲ್ಯ ಬೇಕಂತ, ಹಿಂಗೆಲ್ಲ ಬರ್ದನವ. ಕಟ್ಕೊಂಡು ಬಳ್ಳಾರಿ ಜೈಲಿಗೆ ಹೋಗಿ ಕೊಟ್ಟು ಬರ್ಬೇಕಂತ ನೋಡಂತಂದು ಓದಿ ಹೇಳ್ತಿದ್ಲಿಕ್ಕೆ ನಮ್ಮ ಅಕ್ಕ. ಆದ್ರೆ ಅಕ್ಕನ ಋಣ ನಾನು ಹೆಂಗೆ ಮಕ್ಕಳು ದುಡ್ದು ಅನ್ನ ಹಾಕ್ಕೊಂತಾನೆ ಬೆಳೆಸ್ಕೊಂಡು ಬಂದ್ರೆ ಹಂಗೆ ಈ ಸಿಗ್ಲಿ ಬಸ್ಯನ ನಮ್ಮ ಅಕ್ಕನಿಗೆ ನನಗೆ ಏನರ ತಿನ್ಬೇಕಂದಾಗ ನನಗೆ ನೆನಪು ಬಂತಂದು ಅಕ್ಕಂದು ನಾನು ಕದ್ದು ಮುಚ್ಚಿ ಬಂದು ಈ ಅಕ್ಕನಿಗೆ ಹಣ್ಣು ಹಂಪಲನ್ನು ತಿನ್ನಿಸ್ತಿದ್ದೆ. ಮತ್ತು ಖರ್ಚಿಗೆ ಏನಾದರೂ ಬೇಕಂದ್ರೆ 50-100 ರೂಪಾಯಿನೂ ನಾನು ಕೊಡ್ತಿದ್ದೆ. ಯಾಕಂದರೆ ನನಗೂ ಈ ಅಕ್ಕನ ಮೇಲೆ ಹಕ್ಕೈತಿ. ಈ ಅಕ್ಕ ನನಗೆ ಅಂತಿಂತ ಅಕ್ಕಲ್ಲ. ನನ್ನ ಹೆಂಡತಿನ ಎಲೆಕ್ಷನ್ ನಿಂತಾಗಿ ಇಬ್ಬರು ಅಕ್ಕ ತಂಗಿಯಾರು ಇವರು ವಯಸ್ಸಾದವರು. ಇವ್ರನ್ನ ಎತ್ಕೊಂಡು ಹೋಗಿ ಇವ್ರ ಕಡೆಯಿಂದ ಓಟ್ ಹಾಕಿಸಿ ನನ್ನ ಹೆಂಡತಿ ಗ್ರಾಮ ಪಂಚಾಯತಿ ಸದಸ್ಯ ಆದಂಥ ಇತಿಹಾಸ ಐತಿ. ಈ ತಾಯಿ ಜೀವನ ಹೆಂಗಪ್ಪ ಅಂದರೆ ವಯಸ್ಸು ಇರೋ ಮಟ್ಟನ ನನ್ನ ಕುಲದ ಈ ಒಂದು ಒಟಾರಿನ ಕುಲದ ದೇವತೆ ಆದಂಥ ಬಾಳಿತೋಟದ ದ್ಯಾಮವ್ವನ ಮಗಳಿಕ್ಕಿ. ಯಾಕಂದ್ರೆ ಪ್ರತಿದಿನ ನಡೆಯೋ ಶಕ್ತಿ ಇಲ್ಲ ಅಂದ್ರೆ ಆ ದೇವಸ್ಥಾನದಾಗ ಹೋಗಿ 1-2-3 ಹಾಡು ಹೇಳಿ ಸಂಸ್ಕೃತದಿಂದ ಬದುಕಿದಂಥ ತಾಯಿಗೆ ಸಮಾಧಾನ ಜಾಸ್ತಿ ಇಟ್ಕೊಂಡು ಬಾ ಬಸ್ಯ ಅಂತ ಇವತ್ತು ಅಕ್ಕಿದು ಎಲ್ಲ ಮುಗಿದೈತಿ. ಆದ್ರೂ ಅಕ್ಕಿ ಆತ್ಮ ಕಣ್ಣು ಬಿಟ್ಟು ನೋಡ್ತೈತಿ. ಈಗೂ ನನಗೆ ಬಸ್ಯ ಅಂತ ಕರಿತಾಳೆ. ಏನು ಬೇಕೋ ಬಸ್ಯ, ಏನು ಬೇಕು ಎಕ್ಕ ನಿನಗೆ ಅಂದ್ರೆ ನನಗೆ ಮಾನ ಬೇಕು ಅಂತ ಕೇಳ್ತಾಳೆ. ಏನು ಬೇಕು ನಿನಗೆ? ಏಕ ಏನಾಯ್ತು ನಿನಗೆ ಆಸೆ ನನ್ನಿಂದ? ಏನು ತಂದು ಕೊಡಲಿ? ಏನು ಬೇಕು? ಮಾನ ಅನ್ಬೇಕಾ? ಅನ್ಬೇಕಣ್ಣ ಅಣ್ಣ ಸೀಕಣಿ ಮಾಡಿ ಕೊಡ್ಬೇಕು. ಮಾವಿನ ಹಣ್ಣಿನ ಬೇಕನ? ಒಂದು ಹಾಡು ಹೇಳ ಏಕ ಶಕ್ತಿ ಇಲ್ಲಕಿ ಇಲ್ಲ ಮತ್ತೆಲ್ಲೂ ಅಕ್ಕಿ ಇನ್ನೂ ನಡೆದಾಡ್ತಿದ್ಲು ಮರೆ ಬಿದ್ಲಂದಿಯಲ್ಲ. ಗೊಂಬಿದ್ದಂಗಪ್ಪ ಇವ್ರು 2 ಮಂದಿ. ಹೌದಲ್ಲ? ಗಂಗೆ ಮಾಡವ ತುಪ್ಪದ ಮಾಡವ ಇದ್ದಂಗೆ ಈಕೆ ಸಿಂಹಾನಂದ ಅಡ್ಡಾಡಿದಾಳ. ಅಡ್ಡಾಡ್ತಿದ್ದೆ ಮನ್ಯಾಗ ಕುತ್ಕೋವಾಗ ನಾ ಇದ್ರೆ ಏನು ಆಗಿ ಚಪ್ಪಿ ಮುಟ್ಕೊಂಡು ಕುಂತಂದ್ರೆ ಮುಣ್ಗುಂಪು ಹಾಕಿ ಅನ್ನ ಹಂಗೆ ಮಾಡಿ. ಈಕೆ ಋಣ ಭಾಳ ಐತಿ. ಯಾಕಂದರೆ ಸಿಗ್ಲಿ ಒಳಗಡೆ ಶ್ರಮಜೀವಿ ಯಾರಂದರೆ ಈ ಮಾದಾಪುರ ಮಂತ್ಯಾನ ಗಂಗಾಮತ ಕುಲದ ಬಸವಣ್ಣಮ್ಮ ಮತ್ತು ನಿಮ್ಮ ಪಾರ್ವತಮ್ಮ ಅಕ್ಕ ತಂಗಿಯರು ಗದಗಿನಿಂದ ಈ ಸಿಗ್ಲಿ ಗ್ರಾಮಕ್ಕೆ ಸ್ವಸ್ಥರಾಗಿ ಸುಮಾರು 60-70 ವರ್ಷ ಈ ಊರಲ್ಲಿ ಜೀವನ ಮಾಡಿ ಬಾಳೆ ಮಾಡಿ ಸೈ ಅನಿಸ್ಕೊಂಡು ಮತ್ತು ಎಲ್ಲರೂ ನಮ್ಮ ಮಕ್ಕಳಂತ ತಿಳ್ಕೊಂಡು ದೇವರು ಮೇಲೆ ನಂಬಿಕೆ ಇಟ್ಕೊಂಡು ಅನ್ನ ರೊಟ್ಟಿ ತಿಂದು ಶ್ರಮದಿಂದ ದುಡಿದು ಮಕ್ಕಳಿಗೂ ಒಂದೊಂದು ಸ್ಥಾನ ಕೊಟ್ಟು ಇವತ್ತು ಇವರು ಹಾಸಿಗೆ ಹಿಡಿದಿದ್ದಾರೆ. ಬಸ್ಯಾತದಕ್ಕೆ ಹೋಗ್ತಿರ್ತಾಳೆ.
ಗುಲ್ಲು ಎಲ್ಲದಾಳ ಅಂತ ಕೇಳ್ತಾಳ, ಗುಲ್ಜಾರ್ ಅಂತಾಳ ಆಕಿ. ಯಾಕಂದ್ರೆ ಈಕಿಗೆ ಹಿಂದಿ ಮಾತಾಡೋಕ್ಕೂ ಬರ್ತೈತಿ. ನಿಮ್ಮವ್ಗೂ ಬರ್ತೈತಲ್ಲ ಹಿಂದಿ, ಎಲ್ಲ ಕೊಂಕಣಿ ಮರಾಠಿ ಮುಸಲ್ಮಾನಿ ಎಲ್ಲ ಭಾಷೆ ಮಾತಾಡ್ತಾರೆ ಇವರು. ನನ್ನ ಹೆಂಡತಿ ಕೂಟ ಆಕಿ ಮುಸ್ಲಿಂ ಬರ್ತೈತಿ, ಆಕಿ ಕೂಟ ಗುಲ್ಲು ಗುಲ್ಲು ಅಂತ ಕರಿತಿರ್ತಾರೆ. ನಾವೆಲ್ಲ ಒಂದು ತಾಯಿ ಮಕ್ಕಳಾಗಿ ಬದುಕಿದ್ದೀವಿ. ಇಂಥ ತಾಯಿಗೆ 100 ವರ್ಷ ಕಾಲ ಈ ದ್ಯಾಮವ್ವನ ಆಶೀರ್ವಾದದಿಂದ ಬದುಕಿ ಬಾಳಿದಾಳಲ್ಲ, ಇದೇ ಒಂದು ನಮಗೆ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ಇಂಥ ತಾಯಿಯನ್ನು ಜೀವನನ ನೋಡಿಕೊಂಡು ಪ್ರತಿಯೊಂದು ಸ್ವಸ್ಥರು ಕಲಿಬೇಕು ಅನ್ನೋದು ನನ್ನ ಆಸೆ. ಯಾಕಂದರೆ ಹುಟ್ಟಿದಾಗ ಹೆಂಗೆ ಮಗು ಥರ ಆಡ್ತೇವೆ, ಹಂಗೆ ಈಗ ವಯಸ್ಸಾದಾಗ ಈಕಿನ ಮಗು ಥರ ಆಗ್ಯಾಳ. ತನಗೆ ಬೇಕಾದಾಗ ಮಾತಾಡ್ತಾಳೆ, ಬೇಡದಾಗ ಕಣ್ಣು ಮುಚ್ಕೊಂಡು ಮಕ್ಕೊಂತಾಳೆ. ಈ ಥರ ಈ ಜೀವನ ಐತಿ. ಮಣ್ಣಲ್ಲಿ ಹುಟ್ಟಿ ಮಣ್ಣಲ್ಲೇ ಆಟ ಆಡಿ ಮಣ್ಣಲ್ಲೇ ಮಣ್ಣಾಗೋ ಈ ಮಾನವ ಜೀವಕ್ಕೆ ನಾವು ಜಾಸ್ತಿ ನಮ್ಮ ಆರೋಗ್ಯವೇ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡು, ನಮಗೆ ತಿಳಿದಿದ್ದನ್ನು ನಾವು ಪಡ್ಕೊಂಡು ನಮ್ಮ ಕಾನೂನಿನಲ್ಲಿ ನಾವು ನಡೆದ್ರೆ ಇಷ್ಟು ವರ್ಷ ನಾವು ಬಾಳಿ ಬದುಕ್ಬೋದು. ಯಾಕಂದ್ರೆ ಹಾಲು ತರಾಕಂತ ಬಸವಣ್ಣ ಕೈಯಾಗ ಹಿಡಿದನು ಬಿಂದಾಗಿ, ತನ್ನ ಮನ್ಯಾಗ ಹಬ್ಬ ಮಾಡಬೇಕಂತ ಹಾಲ ಬೇಕಾಗಿ, ಹೇಳುವ ತಾಯಿ ಅತಿತ್ತ ಅಂದನು ಎದ್ದಿತ್ತು ಜೀವಾಗಿ. ಹೌದಲ್ಲ? ಹಿಂಗೆ ಒಂದು ಇತಿಹಾಸ ಐತಿ, ಅದಕ್ಕೆ ಮುಂದೆ ಹೇಳೋಣ ಮಾಡೋಣ. ಈಗ ಈಕಿನ್ನ ಮಕ್ಕಕ್ಕೆ ಇನ್ನೂ ಬದುಕಬೇಕು. ಯಾಕಂದ್ರೆ ಈಕೆ ಒಂದೊಂದು ಅರಕ್ಕಂದು ಬಿಡ್ತೇನೆ, ತಂಗಿ ಪಾರೆ ತೊಗೊಂಡು ಬಿಡ್ತೇನೆ. ಅದು ಗೊಂಬೆ, ಅದು ಚಿತ್ರಗೊಂಬೆ. ಆದ್ರೂ ನಿಮ್ಮ ತಾಯಿಗಳ್ನ ನೀವು ಮನಸ್ಸಿನೊಳಗಿಂದ ನಾನು ತುಂಬ ಗೌರವಿಸ್ತೀರಿ. ಹೌದಲ್ಲ? ಹೌದಲ್ಲ? ತರಗಟ್ಗೆ ಹೋಗಿ ತೋಜಮ್ಮನಿಂದ ತೇಕ್ರು ದಮ್ಮು ಎಲ್ಲ ಹೌದಲ್ಲ? ಕಮ್ಮಿ ಆತು ನೋಡು. ಊಟ ಮಾಡ್ತಾಳೆ ಇಲ್ಲಿ, ಗಟ್ಟಿದಾಳೆ ಇಲ್ಲ? ಇನ್ನೂ 1 ವರ್ಷ ಹೋಗ್ತಾಳ? 1 ವರ್ಷ ಹೋಗ್ತಾಳ? ಇನ್ನೊಂದು 10 ವರ್ಷ ಹೋಗ್ತಾಳೆ. ಹಂಗಿದ್ರೆ ನಡೀತೈತಿ. ಸಾಕಾದ ಕಷ್ಟ ಇರಬಾರ್ದಪ್ಪ. ಈಕಿ ನೋಡ್ರಿ ರಾತ್ರಿ ಎಲ್ಲ ಚೀರಾಡ್ತಿರ್ತಾಳು. ಯಾಕೆ ಚೀರ್ತಾಳೆ ಈಕಿ? ಏನು ಹಂಗೆ ಚೀರೋದು ಯಾಕೆ? ಯಾಕಂದ್ರೆ ಟ್ಯಾಕ್ಟು ನೀವು ಹಾಕತ್ತಾರ, ಅದು ಹೊತ್ತಡೆ ಮುಖಾನ ಸೇರ್ತಾವಲ್ಲ, ಅವಾಗ ರಾಜ ತಂಗ್ಯವ ಹಿಂಗೆ